ಎಸ್, ಇದೆಲ್ಲದರ ಜೊತೆಗೆ ನಮ್ಮ ಸುಷ್ಮಾ ಮೇಡಮ್ ಅವರು ಒಂದು ಸರ್ಕಸ್ ಕಂಪ್ನಿನಲ್ಲಿ 6 ತಿಂಗಳು ನಿಮ್ಮ ಐಡೆಂಟಿಟಿನ ಹೇಳದೆ ಕೆಲಸ ಮಾಡಿದ್ರಂತೆ ನೀವು. ನೋಡಮ್ಮ, ಬರಂಗಿದ್ರೆ ನಿನ್ಗೆ 4,000 ಸಂಬಳ ಅಂದ್ರು. ಓಕೆ, ಆಮೇಲೆ ನಿಮ್ಗೊಂದು ಬಾತ್ರೂಮ್ ಅಷ್ಟು ಮಾತ್ರ ಇರುತ್ತೆ, ಅದ್ರೊಳಗೆ ಅಡ್ಗೆ ಮನೆ, ಅದ್ರೊಳಗೆ ಬೆಡ್, ಅದ್ರೊಳಗೆ ಎಲ್ಲಾನು. ಸ್ಮಾಲ್ ಲಿವಿಂಗ್ ಅಲ್ಲಿಂದ ಕಲ್ತಿದ್ ನಾನು. 20 days ಇಲ್ಲಿಂದ ಅಲ್ಲಿಗೆ ಎಸೆದ್ರೆ ಹೋಗಿ ಲಗಾಟಿ ಹೊಡೆದು ಹಿಡಿತಾ ಇದ್ರು. ಐ ಲರ್ನ್ ಮೈ ಟ್ರಿಪೀಸ್. ವೈ ಪಾಲಿಟಿಕ್ಸ್, ರಾಜಕೀಯ ಏನಕ್ಕೆ, ಅದರಲ್ಲೂ ಈ ಪಕ್ಷನೇ ಏನಕ್ಕೆ ಆಯ್ಕೆ? ಸಿನಿಮಾ ಅಲ್ಲಿ ದುಡ್ಡು ಮಾಡ್ತೀವಿ, ಪಾಲಿಟಿಕ್ಸ್ ಅಲ್ಲಿ ದುಡ್ಡು ಕೊಡ್ತೀವಿ. 30% ಆಫ್ ಮೈ ರೆಮ್ಯುನರೇಷನ್ ವುಡ್ ಗೋ ಬ್ಯಾಕ್ ಟು ದ ಕ್ಯಾನ್ಸರ್ ಕಿಡ್ಸ್ ಅಂಡ್ ಪ್ರತಿ ವರ್ಷ 12 ಮಕ್ಕಳನ್ನ ದತ್ತು ತಗೋತಾ ಇದ್ದೆ ಕಿದ್ವಾಯಿಂದ. ನೆನಪು. ಸ್ಕ್ರಿಪ್ಟಿಂಗ್ ಅಲ್ಲಿ ನೀವಿದ್ರ ಜೊತೆಗೆ ಇವಾಗ 3 and ದಶಮುಖ ಇನ್ ಸ್ಕ್ರಿಪ್ಟ್ ಆಲ್ಸೋ. ಸಿ ದಶಮುಖ ಆಲ್ಸೋ ವಾಸ್ ಶಿವಾನಂದ ಅಪ್ಪಾಜಿ's ಕುರುಡು ಕಾಂಚನ. ಅದು ಹೇಳಿದ್ದು ಬೇರೆ ರೀತಿಲಿ, ಆಗಿದ್ದು ಬೇರೆ ರೀತಿಲಿ. ಓಕೆ ಓಕೆ ಓಕೆ. ಸಿ ರವಿ ಮಾಮನ ಇಟ್ಕೊಂಡು ಇಫ್ ಯು ಆರ್ ಹ್ಯಾವಿಂಗ್ ಅ ಕ್ಲೋಸ್ಡ್ ವಾಲ್, it's a very wrong concept. People are used to seeing Ravi Mama with flowers, with glamour. But adrallunu constantly, if he is talking, how much will people take another ಒಂದು ಕಾನ್ಸೆಪ್ಟ್ ಟ್ರೈ ಮಾಡಿ. ಅನಂತ್ ಅಂಕಲ್, ಸಿ ಇಟ್ಸ್ ಅ ವೆರಿ ಡಿಫರೆಂಟ್. ಹ್ಯಾಂಡಲ್ ಮಾಡೋದೇ ಕಷ್ಟವಾಗಿರುವಂತ ದಿನ ನೋಡಿ, ಇಟ್ ಇಸ್ ಆಲ್ಮೋಸ್ಟ್ ಸಮಥಿಂಗ್ ಲೈಕ್ ದಟ್. ಓಕೆ. ಸೊ ಇಟ್ ಗಾಟ್ ಜಂಬಲ್ಡ್ ಅಪ್ ಬಿಟ್ ಅನ್ಸುತ್ತೆ. ನೀವೇ ಡೈರೆಕ್ಷನ್ ಕಾನ್ಸಂಟ್ರೇಟ್ ಮಾಡಲಿಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಡೈರೆಕ್ಷನ್ ಅಂದ್ರೆ ಒಂದು ಪ್ರೊಡ್ಯೂಸರ್ ಬೇಕು, ಒಂದು ಪ್ರೊಡ್ಯೂಸರ್ ಅಂದ್ರೆ ಒಂದು ಫೈನಾನ್ಸರ್ ಬೇಕು, ಫೈನಾನ್ಸರ್ ಆದ್ಮೇಲೆ ಡಿಸ್ಟ್ರಿಬ್ಯೂಟರ್ ಬೇಕು, ಅದಾದ್ಮೇಲೆ ಹೀರೋ ಬೇಕು. ಒಂದು ಹುಡುಗಿ ಮಾಡ್ತಾ ಇದ್ದಾಳೆ ಅಂದ್ರೆ ಅದರಲ್ಲಿ ನಡೆಯೋ ವಿಷಯಗಳೇ ಬೇರೆ. ಅದಕ್ಕೆ ನಾನು ಸಮರ್ಥಳಲ್ಲ. ಅದು ನನ್ನ ಬೆಳೆಸಿದ ಕಲ್ಚರ್. ಅನ್ಎಥಿಕಲ್ ಕಾಂಪ್ರಮೈಸ್ ಇಸ್ ವೆರಿ ಮಚ್ ಪ್ರೊಹಿಬಿಟೆಡ್. I have never done that and I will I will not do that. It is okay if it is going to cost me a career, it's okay. Career doesn't decide my life. When you have a life, wonderful, you can decide what your career is. But a career doesn't decide your life. Very true. Ethics are for life, not for a career. Yes, ಇದೆಲ್ಲದರ ಜೊತೆಗೆ ನಮ್ಮ ಸುಷ್ಮಾ ಮೇಡಮ್ ಅವರು ಒಂದು ಸರ್ಕಸ್ ಕಂಪ್ನಿನಲ್ಲಿ 6 ತಿಂಗಳು ನಿಮ್ಮ ಐಡೆಂಟಿಟಿನ ಹೇಳದೆ ಕೆಲಸ ಮಾಡಿದ್ರಂತೆ ನೀವು. ಅಂದ್ರೆ ಇಂಥ ಫ್ಯಾಮಿಲಿಯಿಂದ ಬಂದಿರೋದು, ಇಂಥ ಮೊಮ್ಮಗಳು, ನೀವಿಷ್ಟು ಕೆಲಸ ಮಾಡಿದಿರ ಅಂತ. ಏನಕ್ಕೆ? ವೈ? ಸಿ ಬಾಂಬೆ ಸರ್ಕಸ್ ಅಂತ ಹೇಳಿ ಅಪ್ಪವ್ರದ್ದು ಒಂದು ಕನ್ಸಿತ್ತು. ಏರಿಯಲ್ ಡ್ಯಾನ್ಸಿಂಗ್ ಶುರುವಾಗಿದ್ದು ಅಲ್ಲಿಂದನೇ ನಂದು. ಅಪ್ಪವರು ವಾಂಟೆಡ್ ಟು ಮರ್ಜ್ ಸರ್ಕಸ್ ವಿತ್ ಥಿಯೇಟರ್ ಅಂಡ್ ಸಿನಿಮಾ. ಆಕ್ಚುಲಿ ಅದಾದ್ಮೇಲೆ ಕವಿತಾ ಲಂಕೇಶನು ಅವ್ರು ಇಮಿಡಿಯೇಟ್ ಆಗಿ ಆಡಿಯೋ ರಿಲೀಸ್ ನ ಸರ್ಕಸ್ ಅಲ್ಲಿ ಮಾಡಿದ್ದು. ಎಕ್ಸಾಕ್ಟ್ಲಿ, ಅಲ್ಲಿ ತನಕ ಸರ್ಕಸ್ ಐಡಿಯಾನೇ ಇರ್ಲಿಲ್ಲ ಯಾರಿಗೂ. ಬಾಂಬೆ ಸರ್ಕಸ್ ಅಂತ ಹೇಳಿ ಸಂಜೀವ್ ಅಂತ ನನ್ನ ಇವತ್ತು ಒಳ್ಳೆ ಗೆಳೆಯ, ಅವತ್ತು ಒಳ್ಳೆ ಓನರ್. ಅಂದ್ರೆ he was the owner of the circus. ಅಲ್ಲೇ ಇದ್ರ ನೀವು? ಅಲ್ಲೇ ಇದ್ದೆ. ಅವ್ರ ಟ್ರೂಪ್ ಅಲ್ಲೇ ಆ ಶೆಡ್ ತಗೊಂಡಿದ್ದೆ, ಅವ್ರಿಗೆ ಗೊತ್ತಿರ್ಲಿಲ್ಲ. ಸೊ ಫಸ್ಟ್ ಹೋದಾಗ ನಾನು ಹಿಂಗೆ ಏರಿಯಲ್ಸ್ ಜಂಬೂ ಯೋಗ ಕಲಿತಾ ಇದ್ದೀನಿ, ಬಟ್ ಜಂಬೂ ಯೋಗ ಇಂದ ಮುಂದೆ ಹೋಗ್ಬೇಕು ಅಂತ ಇದ್ದೀನಿ. ಟ್ರಿಪೀಸ್ ಕಲಿಬೇಕು ನಾನು. ಸಿ ಬಿಕಾಸ್ ಟ್ರಿಪೀಸ್ ವಾಸ್ ದ ಟ್ರಿಕಿಯೆಸ್ಟ್ ಥಿಂಗ್ ಅನ್ಫಾರ್ಚುನೇಟ್ಲಿ. ಅವಾಗ ಮೇರಾ ನಾಮ್ ಜೋಕರ್ ಅಲ್ಲಿ ರಾಜ್ ಕಪೂರ್ ಸಿನಿಮಾ ಅಲ್ಲಿ ಮಾಡಿದಂತ ದಾಸಾಟನ್ನು ಟ್ರಿಪೀಸ್ ಅಲ್ಲಿ ಒಬ್ರು ಬಿದ್ದು ಬೆನ್ನು ಮುರ್ಕೊಂಡಿದ್ರು, ಜ್ಞಾಪಕ ಇದೆಯಾ? ಅದೇ ದಾಸಾಟನ್ ಇದೇ ಬಾಂಬೆ ಸರ್ಕಸ್ ಅಲ್ಲಿ ಇದ್ರು. ಒನ್ ಆಫ್ ದ ಬೆಸ್ಟ್ ಟ್ರೈನರ್ಸ್ ವಿ ಹ್ಯಾವ್. ಸಿಂಗಮ್ ಅಲ್ಲಿ ಸೂರ್ಯನ್ ಟ್ರೈನ್ ಮಾಡಿರೋರು ಅವರೇ, ವಿಕ್ರಮ್ನ ಟ್ರೈನ್ ಮಾಡಿರೋರು ಅವರೇ. ಸೊ ದಾಸಾಟನ್ ವಾಸ್ ಹಿಯರ್. ಅಂದ್ರೆ ನಾನು ಬಂದ್ಮೇಲೆ ಅವ್ರಿಗೆಲ್ಲ ಗೊತ್ತಾಗಿದ್ದು ಅವ್ರು ಇಲ್ಲಿದ್ದಾರೆ ಅಂತ. ಅಂಡ್ ದಟ್ಸ್ ಆಫ್ಟರ್, ಅದಾದ್ಮೇಲೆನೆ ಸೂರ್ಯ ಅವ್ರನ್ನ ಭೇಟಿ ಮಾಡಿದ್ದು, ಅದಾದ್ಮೇಲೆನೆ ವಿಕ್ರಮ್ ಅವರು ಅವ್ರನ್ನ ಭೇಟಿ ಮಾಡಿದ್ದು. ಇಲ್ಲಿಗೆ ನಾನು ದಾಸಾಟನ್ ಅವ್ರು ಇಲ್ಲಿದ್ದಾರೆ ಅಂತ ಗೊತ್ತಾದಾಗ, ನಾನು ಬಾಂಬೆಲಿ ಓಡಾಡ್ತಿದ್ದಾಗ ಸಂಜನಾ ಕಪೂರ್ ಅವ್ರ ಹತ್ರ ಎಲ್ಲ ಮಾತಾಡ್ಬೇಕಾದ್ರೆ, ದಟ್ಸ್ ವೆನ್ ಐ ಫೌಂಡ್ ಔಟ್ ದಾಸಾಟನ್ ಇಸ್ ನೌ ವರ್ಕಿಂಗ್ ಇನ್ ಅ ಸರ್ಕಸ್ ಕಂಪನಿ. ಅಂಡ್ ಐ ವಾಂಟೆಡ್ ಟು ಲರ್ನ್ ಟ್ರಿಪೀಸ್ ಬಿಕಾಸ್ ಒಂದು 3 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಐ ವಿಲ್ ಡೂ ಒನ್ ಪ್ಲೇ ದ ವೇ ಅಪ್ಪ ಅವರು ವಾಂಟೆಡ್ ಟು ಬಿಫೋರ್ ಐ ಡೈ. ದಟ್ ಇಸ್ ಫಾರ್ ಶೋರ್. ತಾತ ಅವರ ಕನಸು ಅದನ್ನ ನನಸು ಮಾಡೇ ಸಾಯೋದು. ಅದಕ್ಕೆ ಮುಂಚೆ ಅಂತೂ ಸಾಯಲ್ಲ ನಾನು. ಅದು ಮಾತ್ರ ಬರ್ದಿಟ್ಟು ಕಟ್ಟಿತ್ತ ಬುತ್ತಿ ಅದು. ಸೊ ದಾಸಟನಲ್ಲಿದ್ದಾರೆ ಎಂದಾಗ ಹೋದೆ, ಹಿಂಗೆ ನಾನು ಇದು ಮಾಡ್ತಾ ಇದ್ದೀನಿ. ಸಂಜೀವ್ ಬಂದಿರಲಿಲ್ಲ ಇನ್ನ. ಅಲ್ಲಿದ್ದವರೆಲ್ಲ ಏನಕ್ಕೆ ಏನು ಇವರು ಹುಡುಗರೆ ಇದು ಮಾಡ್ತೀವಿ, ಯಾವ ಟ್ಯಾಲೆಂಟ್ ಮ್ಯಾನೇಜರ್ ಇರ್ತಾರಲ್ಲ. ಸೊ ಮ್ಯಾನೇಜರ್ ಆರ್ ನಾಟ್ ದಟ್ ಸೆನ್ಸಿಬಲ್, ದೇ ಓನ್ಲಿ ನೋ ಹೌ ಟು ರನ್ ದ ಸರ್ಕಸ್. ಕರೆಕ್ಟ್. ನೋಡಮ್ಮ, ಬರಂಗಿದ್ರೆ ನಿನ್ಗೆ 4,000 ಸಂಬಳ ಅಂದ್ರು. ಓಕೆ,
ನಾನು ಶೋ ಮಾಡೋದಕ್ಕಿನ್ನ ಟ್ರೈನಿಂಗ್ ಮಾಡಬೇಕು ಅಂತ ಇದ್ದೀನಿ. ಟ್ರೈನಿಂಗ್ ಮಾಡೋದಂದ್ರೆ 1,500 ಅಷ್ಟೇ. ಬೆಳಿಗ್ಗೆ ಎದ್ದು ಇಷ್ಟಿಷ್ಟು ಕೆಲಸ ಇರುತ್ತೆ. ಅಲ್ಲಿಂದ ಒಂದು ಶೀಟ್ ಮನೆ ಅದ, ಅದ್ರಲ್ಲಿ ಶೀಟ್ ಬರುತ್ತಲ್ಲ, ಅದರಲ್ಲಿ ಇಷ್ಟೇ ಹೈಟು, ಅಂದ್ರೆ ನಾವು ನಿಂತ್ಕೊಳ್ಬಹುದು ಅಷ್ಟೇ. ನಿಂತ್ಕೊಳ್ಬಹುದು ಒಂದ್ ಕಡೆ, ಅದಾದ್ಮೇಲೆ ಅದು ಹಿಂಗೆ ಸ್ಲೋಪಿಗೆ ಬಂದ್ಬಿಡುತ್ತೆ. ಆಮೇಲೆ ನಿಮ್ಗೊಂದು ಬಾತ್ರೂಮ್ ಅಷ್ಟು ಮಾತ್ರ ಇರುತ್ತೆ. ಅದ್ರೊಳಗೆ ಅಡ್ಗೆ ಮನೆ, ಅದ್ರೊಳಗೆ ಬೆಡ್, ಅದ್ರೊಳಗೆ ಎಲ್ಲಾನು. ಸ್ಮಾಲ್ ಲಿವಿಂಗ್ ಅಲ್ಲಿಂದ ಕಲ್ತಿದ್ದು ನಾನು. ಅಲ್ಲೇ ಇರಬೇಕು. ಸೊ ಬೆಳಿಗ್ಗೆ 3 ಗಂಟೆಯಿಂದ ಎಬ್ಬರಿಸ್ತಾರೆ, 3:15 ಎಬ್ಬರಿಸ್ತಾರೆ. 4 ಗಂಟೆಗೆಲ್ಲ ಎದ್ದು ನೀರ್ಗಿರೆಲ್ಲ ಹಿಡ್ಕೊಂಡು ನಾವೆಲ್ಲ ಫ್ರೆಶ್ ಅಪ್ ಆಗ್ಬಿಡ್ಬೇಕು. 4:15 ಟ್ರೈನಿಂಗ್ ಶುರುವಾದ್ರೆ 6 ಗಂಟೆ ತನಕ ಬಾರಿಸ್ತಾರೆ, ನಾಯಿ ಬಾರಿಸ್ತಾರೆ. 1.5 ಅವರ್ ಕೆಳ್ಕ ತಗ್ಲಾಕ್ತಾರೆ, ಅಲ್ಲಿಂದ ಇಲ್ಲಿಗೆ ತಳಿತಾರೆ, ಎಲ್ಲ ಮಾಡ್ತಾರೆ. 6 ಗಂಟೆಗೆ ಒಂದು ಬ್ರೇಕು, ಟೀ ಬ್ರೇಕು. ತಿರ್ಗಾ 7 ಗಂಟೆಗೆ ಶುರುವಾಗುತ್ತೆ. 7ರಿಂದ 8 ಗಂಟೆ ತನಕ 9 ಗಂಟೆ ತನಕ ಹೋಗುತ್ತೆ. 9 ಗಂಟೆಗೆ ಒಂದು ಬ್ರೇಕು, 11 ಗಂಟೆಗೆ ಫಸ್ಟ್ ಶೋ, ದಿನದಲ್ಲಿ 3 ಶೋ. ಸೊ ದಾಸ್ ಆಟನ್ ಟ್ರೈನಿಂಗ್ ಮಾಡಕ್ ಸಿಗ್ತಾರಲ್ಲ ಅಂತ ಹೋದಾಗ ಅವನು, ಸರ್ ಯಾವುದೋ ತುಂಬಾ ಚೆನ್ನಾಗಿರೋ ಹುಡುಗಿ ಬಂದಿದೆ ಸರ್, ನಮ್ಮ ಸರ್ಕಸ್ ಅಲ್ಲೇ ನೋಡಿ ಫಸ್ಟ್ ಟೈಮ್ ಹಿಸ್ಟ್ರಿಲಿ ಅವನೇನೋ ಕೇರಳಲ್ಲೇನೋ ಜಂಬೂ ಯೋಗ ಕಲ್ತಿದ್ದಾಳಂತೆ, ಏರಿಯಲ್ಸ್ ಎಲ್ಲ ಮಾಡ್ತಾಳೆ ಸರ್, ಟ್ರಿಪೀಸ್ ಕಲಿಬೇಕಂತೆ, ಏರಿಯಲ್ಸ್ ಗ್ರಿಪ್ ಚೆನ್ನಾಗಿದೆ ಅವ್ರಿಗೆ, ಟ್ರಿಪೀಸ್ ಕಲಿಬೇಕಂತೆ, ಏನ್ ಮಾಡುದು ಸರ್ ಅಂದ. ಸಂಜೀವ್ ಲೇಲೋ ಬಾತ್ ಕಿಯಾ ಹೇ ಅಂದ. ಹ್ಞೂ ಕಿಯಾ ಹೇ ಅಂದ ಅವನು. ಬಂದ ಸಂಜೀವ್, ಯಾರು ಏನು ಅನ್ನೋದು ಗೊತ್ತಿಲ್ಲ, ಒಂದು ಶೀಟ್ ಕೊಟ್ಟರು, ನಾವೇ ಕಟ್ಕೋಬೇಕು ಬೇರೆ. ಅಲ್ಲಿ ಸೌತ್ ಆಫ್ರಿಕಾಸ್ ಅವರಿದ್ರು, ಅವ್ರ ಜೊತೆ ಸೇರಿ ಕಟ್ಕೊಂಡು ಎಲ್ಲ ರೆಡಿ ಎಲ್ಲ ಮಾಡ್ಕೊಂಡೆ. ನನ್ನ ರೂಮು ಅಲ್ಲಿ ರಾಜನ್ ಅಂತ ಒಬ್ಬ ಇದ್ದ, ರಾಜನ್ ಹೆಂಡ್ತಿ, ದೇ ವರ್ ದ ಮೇನ್ ಸಪೋರ್ಟರ್ಸ್ ಫಾರ್ ಮೀ. ಸೊ ಸಂಜೀವ್ ಇದ್ದಿದ್ದು ಬಂದ, ಹಾಂ ಕ್ಯೂ ಕರ್ನಾ ಚಾಹತಿ ಹೈ, ಅಬ್ ಕहाँ से हो? ಅವ್ನು ಹಿಂದಿ ನಂದು ಶುದ್ಧವಾಗಿರೋದ್ರಿಂದ ಇಟ್ಸ್ ಲೈಕ್ ಅಬ್ ಕನ್ನಡಕ್ಕೆ ಹೋ, ಏನೋ ಸುಮ್ಮನೆ ಹಿಂಗೆ ಹೇಳ್ತಾ ಇದ್ದಾಳೆ ನಮ್ಮ ನಾರ್ತ್ ಹುಡುಗಿ ಅಂತ ಇವನು. ಸರಿ ಅಂದ್ಬಿಟ್ಟು ಸೇರಿಸಿ ಎಲ್ಲ ಆಯಿತು. ಎಲ್ಲ ಒಂದಿನ ನಮ್ಮ ಇಂಡಸ್ಟ್ರಿನವರಲ್ಲಿ ಸಡನ್ ಆಗಿ ನನ್ನ, ಅದು ನಮ್ದು ಇದಿದೆಯಲ್ಲ ಸ್ಟಾರ್ ವರ್ಲ್ಡ್, ಅಲ್ಲಿ ಹಾಕ್ತಾ ಇದ್ದಾರೆ ಸರ್ಕಸ್. ಆದರ್ಶನ್ಗೆ ಅದಕ್ಕೆ ಬಂದಂತ ನಂಜುಂಡ ಹಿಂದೆ ಬಂದ. ಇಲ್ಲೇನ್ ಮಾಡ್ತಿದ್ದೆ ಅಂದ್ರೆ, ಸುಮ್ಮನೆ ಹೋಗು ಆಮೇಲೆ ಮಾತಾಡ್ತೀನಿ, ಹೋಗು ಸುಮ್ಮನೆ ಅಂದೆ. ಬಂದ್ಬಿಟ್ಟಿದ್ದೀನಿ. ಅವ್ನು ಎಲ್ಲಿ ಹೋಗ್ತಿದ್ದಾಳೆ ಇವಳು, ಸರ್ಕಸ್ ಒಳಗೆ ಎಲ್ಲಿ ಹೋದ್ಲು ಇವಳು ಅಂತ ನೋಡೋದಕ್ಕೆ ಅಂತ ಬಂದವನು. ಸಂಜೀವ್ನ ಅವಾಗ ಕೇಳಿದಾನೆ, ಅವ್ರನ್ನ ಯಾಕೆ ಇಲ್ಲಿ ಒಳಗಡೆ ಹೋದ್ರು? ಅಲ್ಲೆಲ್ಲ ಒಳಗಡೆ ಎಲ್ಲ ಹೋಗಂಗಿಲ್ಲಪ್ಪ, ಸ್ಟಾಫ್ ಅವ್ರು ಇವಾಗ ಒಳಗಡೆ ಹೋದ್ರಲ್ಲ, ಅವ್ರು ಯಾವ ಸ್ಟಾಫ್ ನಿಮ್ಗೆ ಅಂತ ಮಾತುಕತೆ ಶುರುವಾಗಿದೆ. ಅಂಡ್ ದಟ್ ಇಸ್ ವೆನ್ ಸಂಜೀವ್ ಇಸ್ ರಿಯಲೈಸ್, ಬ್ಲಡಿ ಹೆಲ್, ಶಿ ಇಸ್ ಅ ಹೀರೋಯಿನ್ ಅಂಡ್ ಶಿ ಇಸ್ ಸ್ಟೇಯಿಂಗ್ ಹಿಯರ್, ಶಿ ಇಸ್ ನಾಟ್ ಟೋಲ್ಡ್ ಮೀ ದಿಸ್. ಟ್ರಿಪೀಸ್ ಕಲಿತಾ ಇದ್ದಾಳಲ್ಲ ಅಂದ್ಬಿಟ್ಟು ನಂಜುಂಡನಿಂದ ಅವನಿಗೆ ಗೊತ್ತಾಗಿದೆ. ಅವಾಗ ನಂಜುಂಡನ್ ಕರ್ಕೊಂಡ್ ಬಂದ ಒಳಗಡೆ. ऐसे करते हो यार, हमारा रुकवा दोगे तुम टेंट वेंट ಅಂತ ನಾ ಹೇಳಿದೆ. ಇಷ್ಟು ದಿನ ಮರ್ಯಾದೆಗೆ ಹೇಳ್ಕೊಟ್ಟೆ ತಾನೆ, ಈಗ ಆರ್ಟಿಸ್ಟ್ ಅಂತ ಗೊತ್ತಾದ್ಮೇಲೆ ತಾನೇ ನಿಮ್ಗೆ ಇದೆಲ್ಲ ಪ್ರಾಬ್ಲಮ್ಮು. ಅಂಡ್ ಬೈ ದೆನ್ 20 days ಇಲ್ಲಿಂದ ಅಲ್ಲಿಗೆ ಎಸೆದ್ರೆ ಹೋಗಿ ಲಗಾಟಿ ಹೊಡೆದು ಹಿಡಿತಾ ಇದ್ರು. ಐ ಲರ್ನ್ ಮೈ ಟ್ರಿಪೀಸ್. ನನಗೆ ಬೇರೆ ಮೋಟಿವೇಶನ್ಸ್ ಅಥವಾ ಬೇರೆ ಮತ್ತೊಂದು ಥಾಟ್ಸ್ ಎಲ್ಲ ಇಲ್ಲ. ನಾವು ಯು ಆರ್ ಇನ್ ಪಾಲಿಟಿಕ್ಸ್ ಆಲ್ಸೋ. ಆಮ್ ಆದ್ಮಿ ಅನ್ನೋ ಒಂದು ಪಕ್ಷದಲ್ಲಿ ನಿಮ್ಮ ನೀವು ಸಕ್ರಿಯವಾಗಿ ತೊಡಸ್ಕೊಂಡಿದ್ರ. ಈ ತರ ಸ್ಟೇಟ್ಮೆಂಟ್ಗಳು ಕೊಟ್ಟಾಗ ಎಲ್ಲ ಒಂದ್ ಕಡೆ ಅದಕ್ಕೆಲ್ಲ ಮೈನಸ್ ಆಗ್ಬೋದು ಅನ್ನೋ ಭಯ ಇಲ್ವಾ ನಿಮ್ಗೆ? ಅದು ಮೈನಸ್ ಆಗಬಹುದು, ಪ್ಲಸ್ ಆಗಬಹುದು ಅನ್ನೋದಕ್ಕಿಂತ ಅದಿರೋ ಸತ್ಯತೆ ಅಷ್ಟೇ. ಅದು ಕರೆಕ್ಟ್. ಅದು ಒಂದು ಅಭ್ಯಾಸ. ಆ ಸತ್ಯನ ಹೇಳೋದಕ್ಕೆ ತುಂಬಾ ಯೋಚನೆ ಮಾಡ್ತಾರಲ್ಲ ಎಲ್ರು. ಅದು ಅವರು, ಇದು ನಾನು. ಆದ್ರೆ ಆಯ್ತು, ಆಗ್ಲಿಲ್ಲ ಅಂದ್ರೆ ಒಳ್ಳೇದು. ಇವಾಗ ಅದಾಗಲ್ಲ ಅಂತ ಅನ್ಕೋಬಿಡಿ, ಅದಾಗಿದೆ ಅನ್ನೋದು ನನಗೆ ಗೊತ್ತು. ಹಾಗಾಗಿ ಒಂದ್ ಕಡೆ ವಿಮೆನ್ಸ್ ನ ಹೇಗೆ ಹೆಡ್ ಮಾಡ್ತಾಳೆ ಇವಳು ಅನ್ನೋದು ನಮ್ ಕಡೆನೆ ಬಹಳಷ್ಟು ಪ್ರಶ್ನೆಗಳು ಬಂದಿದೆ, ಇಲ್ಲ ಅಂತಲ್ಲ. ಹಂಗನ್ಬಿಟ್ಟು ನಾನು ಅದನ್ನ ಮಾಡೋದೇ ಇಲ್ಲ ಅಂತ ಮುಖವಾಡ ಹಾಕೊಂಡು ಓ ನಮಸ್ಕಾರ ಚೆನ್ನಾಗಿ, ಇದು ನನಗ್ ಬರೋದಿಲ್ಲ. ದಿಸ್ ಇಸ್ ಮೀ. ಕೆಲ್ಸ ಆಗ್ಬೇಕಾ, 4 ಜನಕ್ಕೆ ಉಪಯೋಗ ಆಗ್ಬೇಕಾ, ಒಳ್ಳೇದಾಗ್ಬೇಕಾ, ಅದ್ರಲ್ಲಿ ಕೊರತೆ ಆದ್ರೆ ಹೇಳಿ. ಫ್ರೀ ಟೈಮಲ್ಲಿ 2 ನಿಮಿಷ ನಾನು ಏನ್ ಮಾಡ್ತೀನಿ ಅನ್ನೋದು ನಿಮ್ಗೆ ಮುಖ್ಯ ಆಗುತ್ತೆ, 20 ಅವರ್ ಏನ್ ಕೆಲಸ ಮಾಡ್ತೀನಿ ಅನ್ನೋದು ಮುಖ್ಯ ಆಗಲ್ಲ ಅಂದ್ರೆ ದಟ್ ಶೋಸ್ ದ ವೆರಿ ಸ್ಯಾಡ್ ಸ್ಟೇಟ್ ಆಫ್ ಯೋರ್ ಪೊಲಿಟಿಕಲ್ ಸ್ಟೇಟಸ್ ರಾದರ್ ದೆನ್ ಮೈ ಹ್ಯಾಬಿಟ್. ಎಸ್ ಎಸ್ ಮ್ಯಾಮ್. ವೈ ಪಾಲಿಟಿಕ್ಸ್? ರಾಜಕೀಯ ಏನಕ್ಕೆ, ಅದರಲ್ಲೂ ಈ ಪಕ್ಷನೇ ಏನಕ್ಕೆ ಆಯ್ಕೆ ಮಾಡ್ಕೊಂಡು? ಸಿ, ಕಲೆ ಅನ್ನೋದು ಫಾರ್ ಮೀ ಆರ್ಟ್ ಇಸ್ ಒನ್ ವೇ ಆಫ್ ಸರ್ವಿಂಗ್ ಸೋಷಿಯಲ್ ಇಶ್ಯೂಸ್. ಅಂದ್ರೆ ನೀವು ಸಿನಿಮಾಲಿ ಏನು ಮಾಡ್ತೀರಾ, ಏನು ಉಪದೇಶ ಮಾಡ್ತೀರಾ, ಅಥವಾ ಏನು ಆಹಾ ಓಹೋ ಅಂತ ಹೀರೋಯಿಸಮ್ ನ ಕೊಚ್ಕೊಂಡು ಹಾರಾಡಿ ಮೆರೆದಾಡ್ತೀರಾ, ಅದನ್ನ ನಿಜವಾಗ್ಲೂ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ದ ಎಕ್ಸಿಕ್ಯೂಷನ್ ಆಫ್ ಇಟ್ ಹ್ಯಾಪನ್ಸ್ ಇನ್ ಪಾಲಿಟಿಕ್ಸ್ ಓನ್ಲಿ. ನೀವು ಅಲ್ಲಿ ಮಾತಾಡ್ದಂಗೆ 4 ಜನಕ್ಕೆ ತಲೆ ತೆಗೆದ್ಬಿಟ್ಟು ಹಾ ಹೂ ಅನ್ಕೊಂಡು ಏನೂ ಮಾಡೋದಿಕ್ಕಾಗಲ್ಲ. ಒಂದು ಸಾಮಾನ್ಯ ಮನುಷ್ಯನಾಗಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಅ ಲೇ ಪರ್ಸನ್ ನೀಡ್ಸ್. ಯು ಕ್ಯಾನ್ ಎಕ್ಸಿಕ್ಯೂಟ್ ಇಟ್ ಹಿಯರ್. ಸಿನಿಮಾಲಿ ದುಡ್ಡು ಮಾಡ್ತೀವಿ,
ಪಾಲಿಟಿಕ್ಸ್ ಅಲ್ಲಿ ದುಡ್ಡು ಕೊಡ್ತೀವಿ. ಏನೋ ಅಂದ್ರೆ ಸಿನಿಮಾ ಎಂಟರ್ಟೈನ್ಸ್ ಯು ಅಟ್ ಯೋರ್ ಕಾಸ್ಟ್. ಆಡಿಯನ್ಸ್ ನಮ್ಮ ಜನರಿಗೆ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈಗ ಒಂದು ಸಿನಿಮಾ ನೋಡ್ಬೇಕು ಅಂದಾಗ ಒಂದು ಸಾಮಾನ್ಯ ಮನುಷ್ಯ ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಸಿನಿಮಾ ನೋಡಕ್ ಹೋಗ್ತಾನೆ. ಆ ಒಂದು 3 ಗಂಟೆ ಅಥವಾ ಒಂದು 3 ವಾರ ಆಹಾ ಅನ್ನೋ ಒಂದು ಫೀಲ್ಗಷ್ಟೇ. ಅದೇ ನಿಜವಾಗ್ಲೂ ಆ 100 ರೂಪಾಯಿ ಅವನಿಗೆ ಸಿಗೋಂಗ್ ಮಾಡೋದು ಅಂದ್ರೆ ರಾಜಕೀಯ. ಇಷ್ಟು ವರ್ಷ ಪಡ್ಕೊಂಡ್ವಿ ನಾವು. Now this is our social responsibility to serve back the society that we've got. I completely agree. ನಾನು ಒಂದು ಈ ಮೂಲಕ ವಿತ್ ಯುವರ್ ಪರ್ಮಿಷನ್ ಜನಗಳಿಗೆ ನಾನು ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅನ್ಕೋಬಹುದು ರಾಜಕೀಯನೇ ಯಾಕೆ ಬೇಕು ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ಅಂತ. ಬಟ್ ನನಗೆ ಪರ್ಸ್ನಲ್ ಆಗಿ ಗೊತ್ತು ಆ ವಿಚಾರನ ಇವಾಗ ಡೈರೆಕ್ಟ್ ಆಗಿ ಮೇಡಮ್ ಕೇಳ್ತೀನಿ. ನೀವು ಯಾವುದೇ ಪಕ್ಷದ ಜೊತೆ ಗುರುತಿಸ್ಕೊಂಡು ಸಮಾಜ ಸೇವೆ ಮಾಡಿಲ್ಲ. ಯಾಕೆಂದ್ರೆ ಕೋವಿಡ್ ಸಂದರ್ಭದಲ್ಲಿ ನನಗೆ ಜ್ಞಾಪಕ ಇದೆ, ನಮ್ಮ ರಾಮ್ ಗೋಪಾಲ್ ಅವ್ರ ಮಗಳು ಗಂಗಾ ನಕ್ಷತ್ರ ಅವ್ರ ನನ್ನ ಹತ್ರ ಹೇಳಿದ್ರು, ನಾನು ಅವ್ರದ್ದು ಇಂಟರ್ವ್ಯೂ ಮಾಡಿದ್ದೆ. ನೀವು ಕೋವಿಡ್ ಟೈಮ್ನಲ್ಲಿ ಜನಗಳಿಗೆ ಕಲಾವಿದರಿಗೆ ಅದರಲ್ಲೂ ಮಾಡದಂತ ಸಹಾಯ ಇದೆಯಲ್ಲ, ಹ್ಯಾಟ್ಸ್ ಆಫ್. ರೆಸ್ಪಾನ್ಸಿಬಿಲಿಟಿ, ಬಟ್ ದಟ್ ಶುಡ್ ನೋ. ಅದು ಜನಕ್ಕೆ ಗೊತ್ತಾಗ್ಬೇಕು. ಯಾವ್ದು ಗೊತ್ತು, ನೀವೊಂದು ಪಕ್ಷದಿಂದ ಗುರುತಿಸ್ಕೊಂಡು ಕೆಲಸ ಮಾಡ್ತಿದ್ದೀರಿ ಅಂತ ಬರಬಾರ್ದು ಜನಕ್ಕೆ. ಅದಕ್ಕೆ ಮುಂಚೆಯಿಂದ ನೀವು ಮಾಡ್ಕೊಂಡ್ ಬಂದಿದ್ದೀರಾ. ಅಂಡ್ NGOಗಳು ಎಷ್ಟು NGOಗಳು ನೀವು ನೋಡ್ಕೊಂಡು ಬಂದಿದ್ದೀರಾ. ಮಾತಾಡ್ತಾ ಕ್ಯಾಮ್ರಾ ಆಫ್ ಆದಾಗ ರೋಲ್ ಆದಾಗ ಮ್ಯಾಮ್ ಹೇಳ್ತಿದ್ರು, ಮ್ಯಾಮ್ ಮಾಡಿದ ಒಂದು NGOಗೆ ಮೊದಲನೇದಾಗಿ ಅವ್ರ ಜೊತೆ ನಿಂತಿದ್ದು ನಮ್ಮ ಕಿಚ್ಚ ಸುದೀಪ್ ಅವರ ಶ್ರೀಮತಿ ಪ್ರಿಯಾ ಸುದೀಪ್ ಅವರು. ಅಮ್ಮ, ಥ್ಯಾಂಕ್ ಯು. ಐ ನೋ ಯು ಆರ್ ಸಚ್ ಎ ವಂಡರ್ಫುಲ್ ಸೋಲ್ ಅಂತ. ಐ ನೆವರ್ ಫಾರ್ಗೆಟ್ ಪ್ರಿಯಾ. ಅಂದ್ರೆ ಮಾತಾಡಿಲ್ಲ ತುಂಬಾ ವರ್ಷಗಳು, ಅಂದ್ರೆ ಎಲ್ಲೇ ಸಿಕ್ಕಿದ್ರು ದಟ್ ಸೇಮ್ ಲವ್ ಇಸ್ ಲೈಕ್ ಏ ಅನ್ನೋದು ಇದ್ದೇ ಇದೆ. ಅಂಡ್ ನಾನು ಆಕಾಂಕ್ಷ ಅಂತ ಶುರು ಮಾಡ್ಬೇಕಾದ್ರೆ ಒಂದು NGO ಅನ್ನೋದನ್ನ ಎಷ್ಟು ದಿನ ನೀವು ಹೋಗಿ ಭಿಕ್ಷೆ ಬೇಡ್ತೀರಾ, ಅವ್ರಗಳನ್ನೇ ತಯಾರು ಮಾಡಿ. ಇದೆಲ್ಲವೂ ಇವರ ರಾಜಕೀಯಕ್ಕೆ ಬರುವ ಮುಂಚೆ ಮಾಡ್ತಿದ್ದ ಕೆಲಸಗಳು. ಇದು 92-91 ಅಲ್ಲಿ ಆಗ್ತಾ ಇದ್ದಂತ ಕೆಲಸ. ಅಂದ್ರೆ 88 ಇಂದ ಶುರು ಮಾಡಿದಂತ ಕೆಲಸ ಏನು ಅಂದ್ರೆ, ಶಿವಾನಂದ ಅಪ್ಪಾಜಿ ಮಾಡಿಸಿದ್ದು 30% ಆಫ್ ಮೈ ರೆಮ್ಯುನರೇಷನ್ ವುಡ್ ಗೋ ಬ್ಯಾಕ್ ಟು ದ ಕ್ಯಾನ್ಸರ್ ಕಿಡ್ಸ್. ಅಂಡ್ ಪ್ರತಿ ವರ್ಷ 12 ಮಕ್ಕಳನ್ನ ದತ್ತು ತಗೋತಾ ಇದ್ದೆ ಕಿದ್ವಾಯಿಂದ. ಹಾಗಾಗಿ ಅದು ಮಾಜಿ ವೀಲ್ ಚೇರ್ ಮೇಲೆ ಇದ್ದಿದ್ರಿಂದ ಅಂಡರ್ಸ್ಟ್ಯಾಂಡಿಂಗ್ ಅ ಹ್ಯೂಮನ್ ಬೀಯಿಂಗ್ ಅಂಡ್ ದೇರ್ ಪೊಸಿಷನ್ ಬಿಕೇಮ್ ವೆರಿ ಇಂಪಾರ್ಟೆಂಟ್ ಟು ಅಸ್. ಅಂದ್ರೆ ಅಮ್ಮ ಹೇಳೋರು, ಅಪ್ಪವರು ಅಂದ್ರೆ ವೀರಣ್ಣ ಅವರು ಹೇಳೋರಂತೆ, ಒಂದು ಒಳ್ಳೆ ಕಲಾವಿದನ ಆಗ್ಬೇಕು ಅಂದ್ರೆ ಫಸ್ಟ್ ಒಳ್ಳೆ ಮನುಷ್ಯ ಆಗಯ್ಯ ಅಂತ. ಅದ್ರದ ಅರ್ಥ ಏನು ಅಂದ್ರೆ, ನೀವು ಒಳ್ಳೆ ಮನುಷ್ಯ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ವ್ಯಕ್ತಿಯ ಕಷ್ಟನೇ ಆಗ್ಲಿ, ಸುಖನೇ ಆಗ್ಲಿ, ಜಯನೇ ಆಗ್ಲಿ, ಸೋಲೆ ಆಗ್ಲಿ ಅರ್ಥೈಸ್ಕೊಳಕ್ ಸಾಧ್ಯ ಇಲ್ಲ. ಒಂದು ಕಲಾವಿದ ಆಗ್ಬೇಕು ಅಂದ್ರೆ ಮೊದಲು ಆಗ್ಬೇಕಾಗಿರೋದು ನೀವು ಒಳ್ಳೆ ವ್ಯಕ್ತಿ. ಒಳ್ಳೆ ವ್ಯಕ್ತಿ ಮಾತ್ರ ಒಳ್ಳೆ ಕಲಾವಿದರಾಗಕ್ ಸಾಧ್ಯ. ಸ್ಟಾರ್ ಯಾರು ಬೇಕೋ ಆಗ್ಬಹುದು, ಕಲಾವಿದ ಆಗ್ಬೇಕಾಗಿರೋದು ಒಳ್ಳೆ ವ್ಯಕ್ತಿ. ಅವರ ಕಷ್ಟ, ಅವರ ಸುಖ. ನಮ್ಮ ಕಲಾವಿದರಲ್ಲಿ ಏನು ಅಂದ್ರೆ ಸ್ವಾಭಿಮಾನ ಜಾಸ್ತಿ. ಇವಾಗ ಉದಾಹರಣೆಗೆ ಉಮೇಶಣ್ಣ, ಡಿಂಗ್ರಿ ಇವರೆಲ್ಲ ಇದಾರಲ್ಲ, ತುಂಬಾ ಕಷ್ಟಪಟ್ಟ ಟೈಮಲ್ಲಿ ಉಮಾಶ್ರೀ ಅವರು ಒಂದು ಪರಿಸ್ಥಿತಿಲಿ ಕಷ್ಟ ಇದೆ ಅಂದಾಗ ಹೆಂಗೆಲ್ಲ ಹತ್ತು ಬಿಟ್ಟಿದ್ದಾರೆ ಹೆಲ್ಪ್ಗೆ. ಯಾರು ಬರ್ತಾ ಇರ್ಲಿಲ್ಲ. ಅದನ್ನೆಲ್ಲ ನೋಡ್ ಬೆಳೆದಿರೋರು ನಾವು. ಗೊತ್ತಿದ್ದು ನಾವು ಕಲಾವಿದ್ರಿಗೆ ನಿಂತ್ಕೊಳ್ಳಿಲ್ಲ ಅಂದ್ರೆ ವೀರಣ್ಣ ಅವ್ರ ವಂಶದಲ್ಲಿ ಹುಟ್ಟಿ ಏನ್ ಪ್ರಯೋಜನ? ಅದ್ರ ಬದಲು ಬೀದಿ ನಾಯಿಯಾಗಿ ಹುಟ್ಟಬಹುದಲ್ವಾ ಅಲ್ವಾ? ಸೊ ಅದು ಕಲೆಗೆ ಬಂದಿರೋ ಬಳುವಳಿ. ಕಲಾವಿದನೇ ಇನ್ನೊಂದು ಕಲಾವಿದನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಯಾಕೆಂದ್ರೆ ವಯಸ್ಸಾಗ್ತಾ ಅವ್ರ ಹತ್ರ ಇರಲ್ಲ ಅಮೌಂಟು, ಹೇಳಕ್ಕಾಗಲ್ಲ, ಕೇಳಕ್ಕಾಗಲ್ಲ. ಕೇಳಿದ್ರೆ ನಿನ್ಗೇನ ಕೊಡೋದು ಅಂತಾರೆ. ಆಮೇಲೆ ಇನ್ನೊಂದು, ಇವನ್ ರನ್ನಿಂಗ್ ಕುದುರೆ ಅಲ್ಲಪ್ಪ ಅಂತಾರೆ. ಕುದುರೆಗೆ ಹೋಲ್ಸೋದು ಎಂಥ ದೊಡ್ಡ ವಿಪರ್ಯಾಸ ಅಂದ್ರೆ, ಮನುಷ್ಯರಲ್ಲಿ ನಾವು ಭಾವನೆಗಳಿದೆ. ಕುದುರೆ ರೇಸಲ್ಲಿ ಗೆಲ್ಲಿಲ್ಲ ಅಂದ್ರೆ ಡಮ್ ಅನ್ನಿಸ್ಬಿಡ್ತೀರ ಅದನ್ನ. ಹಂಗೆ ಕಲಾವಿದ ರನ್ನಿಂಗ್ ಅಲ್ಲಿ ಇಲ್ಲ ಅಥವಾ ಟೆಕ್ನಿಷಿಯನ್ ರನ್ನಿಂಗ್ ಅಲ್ಲಿ ಇಲ್ಲ ಅಂದ್ರೆ ಮೂಲೆ ಗುಂಪು ಮಾಡಿಸ್ಬಿಡ್ತಿರಲ್ಲ. ಅವ್ನ್ ಕೊಡದಲ್ಲೇ ಇರೋ ಕೊಡುಗೆಯಿಂದನ ಇಂಡಸ್ಟ್ರಿ ಇವತ್ತಿಗೆ ನಿಂತ್ಕೋತು. ಅವರೆಲ್ಲ ಒಂದು ಕಲ್ಲು ಹಾಕಿರೋದಿಕ್ಕೆ ಇವತ್ತೊಂದಾಗಿದೆ. ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಅವರ ಕೊಡುಗೆಗಳು ಮುಖ್ಯ. ಅದನ್ನ ಹೌದು, ಅದಿಲ್ಲ ಅಂದ್ರೆ ಹೆಂಗೆ? ನೀವು ನಾನು ಬ್ರಿಡ್ಜ್ ಕಟ್ಬಿಟ್ಟಿದ್ರೆ ಅಡಿಪಾಯ ಹಾಕ್ತಲೇ ಕಟ್ಟಿಬಿಡ್ತೀರಾ? ಕುಸಿಯಕ್ಕೆ ಎಷ್ಟೊತ್ತು? ಕಲೆ ಯಾವತ್ತೂ ನಿಮಗೆ ಕಪಟ ಹೇಳ್ಕೊಡಲ್ಲ. ಕಪಟ ಆಗಿರೋದನ್ನ ಬಿಚ್ಚಿಡೋದನ್ನ ಹೇಳ್ಕೊಡುತ್ತೆ. ನಗ್ನ ಸತ್ಯಗಳನ್ನ ಹೇಳ್ಕೊಡುತ್ತೆ. ಸತ್ಯಗಳನ್ನ
ಮುಂದಿಡುತ್ತೆ, ವ್ಯಕ್ತಿಗಳ ನಗ್ನತೆಯನ್ನ ತೋರಿಸುತ್ತೆ, ಸಣ್ಣತನದ ಪಟುಗಳನ್ನ ಬಹಳ ಸುಲಭವಾಗಿ ಜನರಿಗೆ ಇದು ಒಳ್ಳೇದು ಕೆಟ್ಟದು ಅಂತ ಬಹಳ ಕ್ಲಿಯರ್ ಆಗಿರುವಂತ ಕ್ಲಾರಿಟಿ ಕೊಡುತ್ತೆ. ಆದ್ರೆ ಆಯ್ಕೆ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ನಾವದನ್ನ ಯಾವ್ದನ್ನ ಆಯ್ಕೆ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಸೊಸೈಟಿಯ ವ್ಯಕ್ತಿತ್ವ ಹೋಗ್ತಾ ಹೋಗುತ್ತೆ. ಇವತ್ತು ನಿಮ್ದು ಬರೀ ಮಾಸ್ ಸಿನಿಮಾಗಳು ಓಡ್ತಾ ಇದೆ ಅಥವಾ ತುಂಬಾ ಹಾರಿಬಲ್ ಸಿನಿಮಾಗಳು ಓಡ್ತಾ ಇದೆ, ಯಾವುದೇ ಭಾಷೆ ಆಗಿರ್ಬೋದು, ನಮ್ಮ ಭಾಷೆ ಅಂತ ಹೇಳ್ತಿಲ್ಲ, ಅಂದ್ರೆ ಯು ಆರ್ ಟೇಕಿಂಗ್ ದ ಸೊಸೈಟಿ ಇನ್ ದಟ್ ಡೈರೆಕ್ಷನ್. ಅಣ್ಣವ್ರ ಕಾಲದಲ್ಲಿ ಸಿನಿಮಾಗಳು ಹಂಗಿತ್ತು ಅಂದ್ರೆ ವ್ಯಕ್ತಿಗಳು ಹಂಗಿದ್ರು. ಇವತ್ತು ಯಾರೂ ಇಲ್ಲ ಅಂದ್ರೆ ಯಾರೂ ಇಲ್ಲ ಅಲ್ಲ, ಎಲ್ಲರೂ ಇದ್ದಾರೆ. ಆದ್ರೆ ಇವತ್ತು ನಿನಗಿನ್ನ ನಾನೇನ್ ಕಮ್ಮಿ ಅನ್ನೋ ದಿಮಾಗ್ಗಳಾಗಿದೆ. ಹಾಗಾಗಿ ಯಾರು ಯಾರ ಮಾತನ್ನು ಕೇಳಲ್ಲ, ಎಲ್ರನ್ನೂ ಒಟ್ಟು ಕೂಡಿಸ್ಕೊಂಡು ಹೋಗೋದಿಕ್ಕೆ ಅಂದ್ರಕ್ಕೂ ಮಂಚಿವಾಡು ಎವ್ರಿಗೂ ಮಂಚಿವಾಡು ಕಾದು ಅನ್ನೋದನ್ನ ಮರ್ತು ಬಿಟ್ಟಿರ್ತಾರೆ. ಸೊ ಸಮ್ ಟೈಮ್ಸ್ ಯು ಹ್ಯಾವ್ ಟು ಡ್ರಾ ದ ಲೈನ್. ಅಣ್ಣವರು ಬಹಳ ಪ್ರೀತಿಯಿಂದನೇ ಹೇಳೋರು, ಆದ್ರೆ ತಪ್ಪನ್ನ ತಪ್ಪು ಅಂತ ಹೇಳೋರು. ಯಾಕಪ್ಪ ರಜೆ ಇದ್ ಮಾಡಿದ್ಯಾ, ಬೇಡ ಕಣಪ್ಪ ಅದೆಲ್ಲ ಮಾಡಬಾರ್ದು ಅನ್ನೋರೇ ಹೊರತು ಪರವಾಗಿಲ್ಲಪ್ಪ, ಪರವಾಗಿಲ್ಲ ಎಲ್ಲ ನಮ್ಮವ್ರೆ ಅಂತ ಯಾವತ್ತೂ ಸರಿದೂಗಿಸ್ಲಿಲ್ಲ. ಅದು ಬೇಕಾಗಿರೋದು. ಯು ಸಿ, ಸೊ ಈ ತರ ಒಂದು ಬೆಳವಣಿಗೆಯಲ್ಲಿದ್ದಾಗ ಮಾಜಿ ವೀಲ್ ಚೇರ್ ಅಲ್ಲಿ ಇದ್ರು. ಅಣ್ಣವ್ರ ಆಲೋಚನೆ ಆಗಿತ್ತು. ಅಪ್ಪಾಜಿ ಯಾವಾಗ್ಲೂ ಬ್ಲಡ್ ಕೊಟ್ಬಿಟ್ಟು ಬರೋರು, ಯಾರಿಗೂ ಗೊತ್ತಿರ್ಲಿಲ್ಲ ಇದು. ಒಂದ್ ನಿಮಿಷ ಹಿಂಗೆ ಚೇಂಬರ್ಗೆ ಹೋಗಿ ಬರ್ತೀನಿ ಅನ್ನೋರು. ಚೇಂಬರ್ಗೆ ಹೋಗಿರ್ಲಿಲ್ಲ ಅಪ್ಪಾಜಿ ಎಲ್ಲಿ ಅಂದ್ರೆ ಆ ಬ್ಲಡ್ ಬ್ಯಾಂಕ್ ಹೋಗ್ಬಿಟ್ಟು ಬ್ಲಡ್ ಕೊಟ್ಬಿಟ್ಟು ಬರೋರು. ತಿಂಗ್ಳಿಗೆ ಒಂದ್ಸತಿ ಅವ್ರು ಅದನ್ನ ಮಾಡೋರು. ಬಿಕಾಸ್ 1 ತಿಂಗಳಿಗೆ ಮುಂಚೆ ಬ್ಲಡ್ ಕೊಡೋಂಗಿಲ್ಲ ಅನ್ಬಿಟ್ಟು ಶಿವಾನಂದ ಅಪ್ಪಾಜಿ 3 ತಿಂಗಳಿಗೆ ಒಂದ್ಸತಿ ರಕ್ತ ಕೊಟ್ಬಿಟ್ಟು ಬರೋರು. ಕಾರಣ ಇಲ್ಲ, ಯಾರಿಗೋ ಒಬ್ರಿಗೆ ಉಳಿತಾಯ ಆಗುತ್ತೆ, ಯಾರಿಗೋ ಒಬ್ರಿಗೆ ಬೇಕಾಗುತ್ತೆ. ಜಾಸ್ತಿ ಇದೆಯಲ್ಲ ನನ್ನ ಹತ್ರ, ಬದುಕೋಕಿದೆಯಲ್ಲ. ಈ ಆಲೋಚನೆಗಳ ಮಧ್ಯ ಕಲಾವಿದರು ಬದುಕಿದಾಗ ಅದು ಬೇರೆ ಬೇರೆ ರೂಪಗಳು ತಗೊಳುತ್ತೆ. ಸೊ ಪ್ರಿಯನ ಹತ್ರ ನಾನು ಹೋಗಿ ಹೇಳಿದಾಗ, ಪ್ರಿಯ ಈ ತರ ಕ್ಯಾನ್ಸರ್ ಮಕ್ಕಳಿಗೆ ಅಂತ ಆಕಾಂಕ್ಷೆ ಇದ್ ಮಾಡ್ತಾ ಇದ್ದೀನಿ. ಎಷ್ಟು ಜನ ಆಕ್ಟರ್ಸು ಇವರೆಲ್ಲ ಕಾಕು ಅಂದ್ರೂ ನಿಂತಿದ್ದು ಪ್ರಿಯ. ಪ್ರಿಯ ಆದ್ಮೇಲೆ ರಾಕ್ಲೈನ್ ವೆಂಕಟೇಶ್ ಆದ್ಮೇಲೆ ಅಗ್ನಿ ಶ್ರೀಧರ್ ಸರ್, ಈ 3 ಜನ ತಮ್ಮ ಜೇಬಿಂದ, ಐ ಆಮ್ ಟಾಕಿಂಗ್ ಅಬೌಟ್ 88, 89. ಶ್ರೀಧರ್ ಸರ್ ನನ್ನ ಕೈಯಿಂದ ಜಾಸ್ತಿ ಆಗೋದಿಲ್ಲಮ್ಮ, ಆದ್ರೆ ಇಷ್ಟು ನಾನು ಖಂಡಿತವಾಗ್ಲೂ ಕೊಡ್ತೀನಿ, ಒಂದು ಮಗುಗಾದ್ರೂ ಸಾಕಾಗುತ್ತೆ, ಒಂದಿಷ್ಟು ರೇಡಿಯೇಷನ್ಗಾಗುತ್ತೆ ಅಂದ್ಬಿಟ್ಟು 10,000 ಅಂತ ಅವ್ರ ಕೈಯಿಂದ ಒಂದು ಮಗುಗೆ ರೇಡಿಯೇಷನ್ ಮಾಡಿದ್ರು. ಅದನ್ನ ಮಾಡೋದಕ್ಕೂ ಕಾರಣ ಕೈಯಲ್ಲಿ ಮಗು ಹೊರಟೋಯ್ತು. ಕಿದ್ವಾಯಿಗೆ ಹೋಗಿದ್ದೆ, ಮುಖ ಎಲ್ಲ ಸುಟ್ಟೋಗಿದೆ ಪಾಪ ಅದ್ರದ್ದು ರೇಡಿಯೇಷನ್ಗೆ. ಅದು ಅವ್ರ ತಾಯಿ 14 ವರ್ಷ ಆದ್ಮೇಲೆ ಆ ಮಗು ಹುಟ್ಟಿದೆ, ಅದನ್ನ ಉಳಿಸ್ಕೊಳಕ್ಕೆ ಹರಸಾಹಸ ಪಟ್ಬಿಟ್ರು. ಅದು ಅಂತ ಎತ್ಕೊಂಡು ಸರಿ ಹೋಗುತ್ತೀರಮ್ಮ ಅಂತ ಇದೀವಿ, ಬಗ್ಗಂತ ಅದು ಹೊರಟೆ ಹೋಯ್ತು. ಅದೊಂಥರ ನನ್ಗೆ ಆ ಮಗುನ್ ಬಿಡ್ಬೇಕಾ ಹಿಡ್ಕೋಬೇಕಾ ಅರ್ಥ ಆಗಿರ್ಲಿಲ್ಲ. ನನ್ಗೆ ತುಂಬಾ ಹಿಂಸೆ ಆಗ್ಬಿಟ್ಟಿತ್ತು. ಅವತ್ತು ಅಪ್ಪಾಜಿ ಇದ್ದಿದ್ದು, ಇರಮ್ಮ ಇದು ಹೋಯ್ತು ಬಿಡು, ಮುಂದಕ್ಕೆ ಏನ್ ಮಾಡ್ಬೋದು ನೋಡು. ಅದಾದ್ಮೇಲೂ ಏನ್ ಹೇಳೋದು ಅಂದ್ರೆ ಸೆನ್ಸಿಬಿಲಿಟಿ ಎಲ್ಲಿ ಬರುತ್ತೆ, ಮಾನವೀಯತೆ ಎಲ್ಲಿ ಬರುತ್ತೆ. 3ನೇ ಸ್ಟೇಜಲ್ಲಿರೋ ಮಕ್ಕಳನ್ನ ನಾವು ಮುಟ್ತಾ ಇರ್ಲಿಲ್ಲ. ಐ ವುಡ್ ನೆವರ್ ಸ್ಪಾನ್ಸರ್ ಆರ್ ಡೊನೇಟ್ ಎನಿ ಚೈಲ್ಡ್. ಇಟ್ ಇಸ್ ಲೈಕ್ ಪ್ರೊಲಾಂಗಿಂಗ್ ದ ಡೆತ್. ಬೇಡ, 2ನೇ ಸ್ಟೇಜಲ್ಲಿ ಇರೋದಕ್ಕೆ ಒಂದು ಚಾನ್ಸ್ ಇದೆ, ಹೋಪ್ ಇದೆ. ಯಾಕೆಂದ್ರೆ ಮುಂದೆ ಅವರು ಹುಟ್ಟಾದ್ಮೇಲೆ ಒಂದಿಷ್ಟು ಕಷ್ಟ ಆಗಿದೆ. ಈಗ ಅದು ಮುಂದೆ ಬಾಳ್ ಬದುಕ್ಬೇಕಾಗಿರೋದು. ತೀರಾ ಹುಟ್ಟಿದಾಗ್ಲೇನೆ ಏನೋ ಪ್ರಾಬ್ಲಮ್ ಆಗಿದೆ, ಹೊರಟೋಗಿದೆ ಅಂದ್ರೆ ಅಷ್ಟು ಕಷ್ಟ ಆಗಲ್ಲ. ಏನೋ ಒಂದು ಕನಸು ಅನ್ನೋದಿರುತ್ತೆ. ಹಾಗಾಗಿ ಅಲ್ಲಿಂದ ಶುರುವಾಗಿದ್ದ NGO ಅದು. ಫ್ಯಾಂಟಾಸ್ಟಿಕ್ ಮ್ಯಾಮ್. ಅಂಡ್ ಇನ್ನೊಂದು ಮ್ಯಾಮ್ದು ಅನದರ್ ಸೈಡ್ ಆಫ್ ಅಂದ್ರೆ ಎಷ್ಟು ಮ್ಯಾಮ್ ಒಂದು ಅದು ನನ್ನ ತಮ್ಮ ಬುಜ್ಜಿ ಓಡಿಸ್ತಾ ಇದ್ದಂತ ಗಾಡಿ, ಅದು ನನಗೆ ವರಾಕ ಕೊಟ್ಟಿದ್ದು. ಅದ್ರಲ್ಲೇನೆ ನಾನು 2 ಸತಿ ಹಿಮಾಲಯಕ್ಕೆ ಹೋದೆ. ಹಿಮಾಲಯ ಕಸೋಲಿಂದ ಮುಂದಕ್ಕೆ ತಗೊಂಡು ಹೋಗೋಕ್ಕಾಗಲ್ಲ, ಅವರೇ ಹೇಳ್ಕೊಡ್ತಾರೆ ಗಾಡಿನ. ಸೊ ಐ ಡನ್ ಮೈ ಹಿಮಾಲಯ ಟ್ವೈಸ್. ಸೋಲೋ ರೈಡಿಂಗ್, ಐ ಬಿಲೀವ್ ಇನ್ ಸೋಲೋ ರೈಡಿಂಗ್.